ಕೈಲಾಸ ಕೋಪದೋಳ್ ಸ್ಥಳ. ಆನೆ ಇದೆ ನೋಡಲ್ಲಿ, ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರೋದು. ಇಲ್ಲಿ ಇನ್ನೊಂದು, ಕೆಂಪೇಗೌಡರಿಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ ಆಯಿತು. ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಜರ್ನಿ ಎಲ್ಲಿ ಅಂತ ಹೇಳಿದ್ರೆ, ಕೆಂಪೇಗೌಡರ ಐಕ್ಯ ಸ್ಥಳ, ಅಂದರೆ ಕೆಂಪೇಗೌಡರ ಸಮಾಧಿ ಅಂತಲೇ ಹೇಳ್ಬೋದು. ಅದು ಈ ಕೆಂಪಾಪುರದಲ್ಲಿದೆ. ಈ ಎಲ್ಲಿ ಬರುತ್ತೆ ಈ ಕೆಂಪಾಪುರ ಅಂತ ಹೇಳಿದ್ರೆ, ನಿಯರ್ ಕುಣಿಗಲ್ ಹತ್ರ ಬರುತ್ತೆ. ಬ್ಯಾಂಗ್ಳೂರಿಂದ ಅರೌಂಡ್ 60 to 70 ಕಿಲೋಮೀಟರ್ಸ್ ಆಗುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಕೆಂಪೇಗೌಡರ ಐಕ್ಯ ಸ್ಥಳನ ವಿಡಿಯೋ ಮಾಡಿದ್ದಾರೆ ಅಂತ ಕನ್ನಡದಲ್ಲಿ. ಬಟ್ ಐ ಆಮ್ ದ ಫಸ್ಟ್ ಅನ್ಕೊತೀನಿ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಇನ್ನೊಂದು 2 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇನ್ನೊಂದು ಹೆಂಗೆ ಕಂಡುಹಿಡಿದಿದ್ದು ಇದನ್ನು ಅಂತ ಹೇಳಿದ್ರೆ, 2015 ಪ್ರಶಾಂತ್ ಅಂತ ಒಬ್ಬ ಹಿಸ್ಟೋರಿಯನ್ನು, ಅವರು ಹಿಂಗೆ ಸುತ್ತಾಡ್ತಾ ಇರ್ತಾರೆ. ಈ ಕೆಂಪೇಗೌಡರದ್ದು ಏನೇನೋ ಈ ದಾಖಲೆಗಳೇನೋ ಸಿಗುತ್ತಾ ಅಂತ. ಆವಾಗ ಈ ಕೆಂಪಾಪುರ ಊರಿಗೆ ಬಂದಮೇಲೆ ಈ ಸಮಾಧಿನ ನೋಡಿದ್ಮೇಲೆ ಅದರ ಮೇಲೆ ಮೆನ್ಷನ್ ಆಗಿರುತ್ತೆ. ಬಟ್ ಅಲ್ಲಿವರೆಗೂ ಯಾರು ಗೊತ್ತಿತ್ತೋ ಗೊತ್ತಿಲ್ಲವೋ ನಮಗೆ ಗೊತ್ತಿಲ್ಲ. ಬಟ್ 2015 ಆದಮೇಲೆ ಈ ಪ್ಲೇಸು ಸ್ವಲ್ಪ ಪಾಪ್ಯುಲರ್ ಆಗಿದೆ. ಇನ್ನೊಂದು ವಿಷಯ ಏನಂದರೆ, ಇದು ಸಖತ್ ನಿಯರ್ ಬೈ ಉತ್ತರಿ ಬೆಟ್ಟಾಗೋ, ಉತ್ತರಿ ದುರ್ಗ ಮತ್ತು ಹುಲಿಯೂರು ದುರ್ಗ ಮತ್ತು ಭೈರವ ದುರ್ಗ 3ಕ್ಕೂ ಹತ್ರ ಇದೆ ಈ ಜಾಗ. ಯಾಕಂದರೆ ಕೆಂಪೇಗೌಡರು ತಮ್ಮ ಕೊನೆ ಕಾಲಗಳನ್ನ ಈ ಹುಲಿಯೂರು ದುರ್ಗ ಮತ್ತು ಭೈರವ ದುರ್ಗದಲ್ಲೇ ಕಳೀತಾರೆ. ಇಲ್ಲ, ಸುಮಾರು ದಿನಗಳಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ, ಕೆಂಪಾಪುರಕ್ಕೆ ದಾರಿ. ಬಿಸಿಲು ಆಲ್ರೆಡಿ 35 ಡಿಗ್ರಿ. ನೋಡಿ ಸ್ನೇಹಿತರೆ, ಇದು ಅಲ್ಲ ಕಣ ಗಾಡಿ. ಬನ್ನಿ, ಫೋನಲ್ಲಿ ರೆಕಾರ್ಡಿಂಗ್ ಮಾಡ್ತೀನಿ. ನೋಡಿ, ಇದು ಕೆಂಪೇಗೌಡ್ರೆ ಅನಿಸುತ್ತೆ. ಇದು ಕೈಲಾಸ ಕೋಪದೋಳ್ ಸ್ಥಳ. ಆನೆ ಇದೆ. ಕೆಂಪೇಗೌಡ ಅವರ ಮಗ ಅಂದರೆ ಕೆಂಪೇಗೌಡ ಸೆಕೆಂಡ್ ಇದನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಲ್ಲಿ, ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರೋದು. ಇಲ್ಲಿ ಇನ್ನೊಂದು, ಕೆಂಪೇಗೌಡರಿಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ ಆಯಿತು.
ಈ ಕಂಬದ ಮೇಲೆ ಸ್ವಲ್ಪ ಶಿಲಾಶಾಸನಗಳಿವೆ. ಸ್ವಲ್ಪ ಡ್ರವಿಡಿಯನ್ ಸ್ಟೈಲಲ್ಲೇ ಇದೆ. ಮೇಲೆ ಬಂದು ಸಿಮೆಂಟ್ ಮಣ್ಣು ಥರ ಇದೆ. ಸಿಮೆಂಟ್ ಮಣ್ಣು ಇರ್ಬೋದು, ಸಿಮೆಂಟ್ ಮಣ್ಣೇ ಅದು, ಸಿಮೆಂಟ್ ಮಣ್ಣು ಗಾರೆ. ಇದು ಪಕ್ಕ ಓದೋಕ್ಕಾಗ್ತಾಯಿಲ್ಲ ನನಗೆ, ಆಮೇಲೆ ಕುತ್ಕೊಂಡು ಕ್ಲೀನಾಗಿ ಓದಬೇಕು. ನೋಡಿ, ಇದು ಕೆಂಪಾಪುರ ವಿಲೇಜ್. ಇದು ನನ್ನ ಚುಕ್ಕೆ ಅಲ್ಲೇ ರೆಸ್ಟ್ ತಗೋತಾ ಇದೆ. ಅಕ್ಕಪಕ್ಕ ಒಂದು ಸ್ವಲ್ಪ ಹಳೆಯ ಮನೆಗಳಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಹೆಂಗನ್ನಿಸ್ತು? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.